ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನದ ಬಾಣಾವರ ಹೈವೇ ಬಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು 9 ಮಂದಿ ಸಾವನ್ನಪ್ಪಿದ್ದಾರೆ. ಧರ್ಮಸ್ಥಳದಿಂದ ಊರಿಗೆ ವಾಪಸ್ಸಾಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒನ್ವೇನಲ್ಲಿ ಹಾಲಿನ ಟ್ಯಾಂಕರ್ ಬಂದಿದೆ. ಈ ವೇಳೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗದೆ ಟಿಟಿ ವಾಹನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಹಿಂದಿನಿಂದ ಸ್ಪೀಡ್ ಆಗಿ ಬರ್ತಾ ಇದ್ದ ಬಸ್ ಕೂಡ ಟಿಟಿಗೆ ಗುದ್ದಿದ ರಭಸಕ್ಕೆ ಟಿಟಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಬಸ್ ಚಾಲಕನಿಗೂ ಗಂಭೀರ ಗಾಯ ಆಗಿದೆ. ಅಪಘಾತಕ್ಕೆ ಕಾರಣವಾಗಿದ್ದ ಹಾಲಿನ ಟ್ಯಾಂಕರ್ ಚಾಲಕ ನವೀನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು 9 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಅಂತ್ಯವಾದ ಬಳಿಕ ಮೃತದೇಹಗಳು ಸಾಲಾಪುರ, ದೊಡ್ಡೇನಹಳ್ಳಿ ಹಾಗೇನೆ ಬಾಣಾವರದಲ್ಲಿ ತಲುಪಿದ್ವು. ಬಾಣಾವರದಲ್ಲಿ ತಾಯಿ ಚೈತ್ರ ಹಾಗೂ ಮಕ್ಕಳಾದ ಸೃಷ್ಟಿ ಮತ್ತು ಸಮರ್ಥ್ ಅಂತ್ಯಕ್ರಿಯೆ ನಡೆಯಲಿದೆ. ದೊಡ್ಡೇನಹಳ್ಳಿಯಲ್ಲಿ ಲೀಲಾವತಿ, ಧ್ರುವ ಹಾಗೇನೆ ಸಮಂತ ಅಂತ್ಯಕ್ರಿಯೆ ನಡೆಸಲಾಗಿದೆ. ಸಾಲಾಪುರದಲ್ಲಿ ದೊಡ್ಡಯ್ಯ, ಭಾರತಿ ಮತ್ತು ವಂದನಾ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನು ಅಪಘಾತದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಆತ್ಮಗಳಿಗೆ ಶಾಂತಿಯನ್ನ ಕೋರ್ತೀನಿ. ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಘೋಷಿಸಿರುವ ಅವರು ಗಾಯಾಳುಗಳ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಭೀಕರ ಅಪಘಾತದಲ್ಲಿ ಮೃತಪಟ್ಟವರೆಲ್ಲ ಹಾಸನ ಜಿಲ್ಲೆಯ ಹಳ್ಳಿಕೆರೆ ಮೂಲದವರು. ಸುದ್ದಿ ತಿಳಿತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರು, ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆ ಮಂಜುನಾಥ ಕಾಪಾಡಲಿಲ್ಲ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮೊನ್ನೆವರೆಗೂ ಮನೆಯಂಗಳದಲ್ಲಿ ಆಡಿಕೊಂಡಿದ್ದ ಪುಟಾಣಿಗಳು 2 ದಿನಗಳ ಹಿಂದಷ್ಟೇ ಹಬ್ಬ ಮುಗಿಸಿ ಧರ್ಮಸ್ಥಳಕ್ಕೆ ಹೋಗಿದ್ರು. ಈಗ ನೋಡಿದ್ರೆ ಹೆಣವಾಗಿ ವಾಪಸ್ ಬಂದಿದ್ದಾರೆ ಅಂತ ಸಂಬಂಧಿಕರು ಒಂದೇ ಸಮನೆ ಅಳ್ತಾ ಇದ್ದಾರೆ. ಧರ್ಮಸ್ಥಳ ಮಂಜುನಾಥಿಗೆ ಹಾಸನಮ್ಮಗೆ ಯಾವುದೇ ಕಡೆ ಕಣ್ಣಿಲ್ಲ ಸರ್. ಅವ್ನು ಧರ್ಮಸ್ಥಳ ಆ ಕಡೆಯಿಂದ ಬಂದ ಬದುಕೋನೇನೋ. ಹಾಸನಮ್ಮ ದೇವಸ್ಥಾನ ನೋಡೋಕೆ ಅಂತ ಹೋಗಿ ಹಿಂಗಾಯ್ತು ಅಂತ ಹೇಳಿ ದೇವ್ರನ್ನೇ ದೂರನೋ, ಇವ್ರಿಗೆ ಆಚಾರನೇ ಇದು ಮಾಡೋನು ಸರ್. ನಮಗಂತೂ ತೋಚ್ತಾ ಇಲ್ಲ. ಎಲ್ಲರೂ ಒಂದೇ ರಕ್ತ ಸಂಬಂಧ, ಒಂದೇ ಕುಟುಂಬ, ಒಂದೇ ರಕ್ತರು. ಒಂದು ದಾರುಣ ಸಾವು ಸರ್. ಈ ಸಾವು ಯಾವ ಕುಟುಂಬಕ್ಕೆ ಆಗಬಾರ್ದು. ಈ ಭಗವಂತ ಇಂಥ ನಾವು ಯಾರಿಗೆ ಕೊಡ್ಸೋದು ಕೊಡಲೋ ಬರೋದು ಸರ್. ಸ್ವಲ್ಪ ಪ್ರತಿಯೊಬ್ಬರು ಸಾವು ಬರುತ್ತೆ ಸರ್, ನಿಜ. ಗಂಭೀರ ಆರೋಪ ಹೊತ್ಕೊಂಡಿರುವಂತಹ ಮುರುಘಾಸ್ವಾಮಿ ನಿರಪರಾಧಿಯಾಗಿ ಮತ್ತೆ ಪೀಠಕ್ಕೆ ಬಂದು ಕೂರೋದು ಅನುಮಾನ. ನಿನ್ನೆ ಅಡುಗೆ ಸಹಾಯ ಮಾಡಿದಂತಹ ಆರೋಪ ಸ್ವಾಮಿಗೆ ಮತ್ತಷ್ಟು ಕಷ್ಟ ಎದುರಾಗಿದೆ. ಇದರ ನಡುವೆ ಮುರುಘಾ ಮಠಕ್ಕೆ ಪ್ರಭಾರ ಪೀಠಾಧ್ಯಕ್ಷರ ನೇಮಕಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು, ದಾವಣಗೆರೆ ವಿರಕ್ತ ಮಠದ ಬಸವ ಪ್ರಭು ಶ್ರೀ ಹೆಸರು ಅಂತಿಮ ಮಾಡಲಾಗಿದೆ. ಮುರುಘಾ ಮಠದ ಪೂಜಾ ಕೈಂಕರ್ಯ ನೋಡಿಕೊಳ್ಳುವುದಕ್ಕೆ ಪ್ರಭಾರ ಪೀಠಾಧ್ಯಕ್ಷರಾಗಿ ಬಸವ ಪ್ರಭು ಶ್ರೀಗಳನ್ನ ನೇಮಿಸಿರುವುದಾಗಿ ಸಲಹಾ ಸಮಿತಿ ಸದಸ್ಯ ಜಿತೇಂದ್ರ ಹೇಳಿದ್ದಾರೆ. ಆದರೆ ಬಸವ ಪ್ರಭು ಶ್ರೀಗೆ ಮುರುಘಾಸ್ವಾಮಿಯೇ ದೀಕ್ಷೆ ನೀಡಿರೋದ್ರಿಂದ ವಿವಿಧ ಮಠಾಧೀಶರು, ಸಮಾಜದ ಮುಖಂಡರು ಅಪಸ್ವರವನ್ನ ಎತ್ತಿದ್ದಾರೆ. ಮುರುಘಾಸ್ವಾಮಿ ರಕ್ಷಣೆಗಾಗಿ ಬಸವ ಪ್ರಭು ಶ್ರೀ ನೇಮಕ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಮಠದಲ್ಲಿ ದೀಕ್ಷೆ ಪಡೆದ ಕೆಲ ಮಠಾಧೀಶರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊತ್ತಿರಾಗೆ ಮುರುಘಾ ಶರಣರ ವಿರುದ್ಧ ಏನು ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದ ಮುಂದುವರೆದ ಭಾಗವಾಗಿ ಮತ್ತೆ 2ನೇ FIR ಆಯಿತು. ಜೊತೆಗೆ ಸಮಾಜದಲ್ಲಿ ಒಂದಷ್ಟು ಸಭೆಗಳು ಸಹ ನಡೆದು, ಸಾಮಾಜಿಕ ಮುಖಂಡರ ಸಭೆ, ಹಿರಿಯರ ಮುಖಂಡರ ಸಭೆಗಳನ್ನು ನಡೆಸಿದ್ದಾರೆ. ಒಂದು ಪೂಜೆಯನ್ನು, ದಿನನಿತ್ಯದ ಚಟುವಟಿಕೆಗಳನ್ನ ಮತ್ತು ಮಠದ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮತ್ತು ಅವನ್ನು ನಿರ್ವಹಿಸೋದಕ್ಕೆ, ಪ್ರತಿದಿನ ನಿರ್ವಹಿಸೋದಕ್ಕೋಸ್ಕರ ಮುರುಘಾ ಶರಣರು ಅವರು ತಮ್ಮ ಏನು ಪರಮೋಚ್ಚವಾದಂಥ ಅಧಿಕಾರವನ್ನು ಬಳಸಿ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಗಳನ್ನ ಈ ಒಂದು ಮಠದ ಚಟುವಟಿಕೆಗಳನ್ನು, ಮಠದ ಪೂಜೆ ಕೈಂಕಾರ್ಯಗಳನ್ನು ನಡೆಸ್ಕೊಂಡು ಹೋಗೋದಕ್ಕೋಸ್ಕರ ಅಧಿಕೃತವಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಇನ್ನು ಮುರುಘಾ ಮಠದ ವಸತಿ ಶಾಲೆಯಲ್ಲಿ ಮಗು ಪತ್ತೆ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಮಧುಸೂದನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಗು ಸ್ವಾಮೀಜಿ ಅವರದ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. DNA ಪರೀಕ್ಷೆ ನಡೆಯಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಮಗು ಯಾರ್ದು ಅನ್ನೋದಕ್ಕೆ 100 ಎಕ್ಸ್ಟ್ರಾ ಪ್ರಶ್ನೆಗಳಿದ್ದಾವೆ. ಮಗು ಮುರುಘಾ ಶರಣರದೇ ಅಂತೇಳಿ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರದ್ದೇ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಈ ಮಗುವು ಸ್ವಾಮೀಜಿ ಅವ್ರದ್ದೇ ಇರ್ಬೋದು, ಅದಕ್ಕೋಸ್ಕರ DNA ಟೆಸ್ಟ್ ಮಾಡಿಸಿ ಅನ್ನೋದು ಸಾರ್ವಜನಿಕರ ಅಹವಾಲು. ಕಾಂಗ್ರೆಸ್ ನಾಯಕರ ಭಾರತ್ ಜೋಡೋ ಯಾತ್ರೆ ಬಳ್ಳಾರಿಯಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಯಾತ್ರೆ ಮಧ್ಯೆ 4 ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಂಟ್ ಶಾಕ್ ಹೊಡೆದಿದೆ. ಪಾದಯಾತ್ರೆ ವೇಳೆ ಕಬ್ಬಿಣದ ಪೈಪ್ನ ಬಾವುಟ ಹಿಡಿದು ಹೆಜ್ಜೆ ಹಾಕ್ತಾ ಇದ್ದಾಗ ವಿದ್ಯುತ್ ಲೈನ್ಗೆ ಪೈಪ್ ತಗುಲಿದೆ. ಶಾಕ್ ತಗುಲಿದ 4ರನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಗಾಯಾಳುಗಳಿಗೆ ತಲಾ 1 ಲಕ್ಷ ನೀಡುವುದಾಗಿ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಆಸ್ಪತ್ರೆಗೆ ಆಗಮಿಸಿ ಕಾರ್ಯಕರ್ತರ ಆರೋಗ್ಯವನ್ನ ವಿಚಾರಿಸಿದರು.
ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಶ್ರೀರಾಮುಲು ವಿರುದ್ಧ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ರಾಮುಲು ಪೆದ್ದ ಅಂದಿದ್ದ ಸಿದ್ದರಾಮಯ್ಯಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಮಾವೇಶ ಸರ್ಕಸ್ ರೀತಿ ಇತ್ತು, ಇದರಲ್ಲಿ ಸಿದ್ದರಾಮಯ್ಯ ಜೋಕರ್ ತರ ಕಾಣ್ತಾ ಇದ್ರು ಅಂತ ಟಾಂಗ್ ಕೊಟ್ಟಿದ್ದಾರೆ ರಾಮುಲು. ಇನ್ನು ಸಿದ್ದರಾಮಯ್ಯ ಒಬ್ಬ ದೊಡ್ಡ ಶಕುನಿ, ಉತ್ತರ ಕುಮಾರ್ ಅಂತೆಲ್ಲ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬಳ್ಳಾರಿ ಜಿಲ್ಲೆಗೆ ₹1 ಕೆಲಸ ಆಗಿದೆ ಅಂತ ಹೇಳಿ ತೋರಿಸಿದ್ರೆ ರಾಮುಲು ಚರ್ಚೆ ಮಾಡಕ್ ತಯಾರಾಗಿದ್ಯಾ? ನಿನ್ನಂತ ಪೆದ್ದನ ಜೊತೆಯಲ್ಲಿ ನಾವು ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ನಿನ್ನಂತ ಪೆದ್ದನ ಜೊತೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ದೇನೆ ನಿಮ್ ಸಾಧನೆ ಏನು ಗೊತ್ತಾ? ಲೂಟಿ ಹೊಡೆದದ್ದು ನಿಮ್ಮ ಸಾಧನೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆಯಲ್ಲಿ ಸೇರಿದವರು ಯಾರು? ಅದಕ್ಕೆ ಕುಮ್ಮಕ್ ಕೊಟ್ಟವರು ಯಾರು? ಕಾಂಗ್ರೆಸ್ನವರು ವಿರೋಧ ಮಾಡಿ ಬೆಂಗಳೂರಿನ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಮೇಲೆ ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಮಗೆ ಯಾವುದೇ ನೈತಿಕತೆ ಇಲ್ಲ ರಾಮುಲು. ಕಾಂಗ್ರೆಸ್ನವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಸ್ ಕಂಪನಿಯಲ್ಲಿ ಆ ಸಿದ್ದರಾಮಯ್ಯನವರು ನನಗೆ ಆ ಸರ್ಕಸ್ ಕಂಪನಿಯ ಒಂದು ಜೋಕರ್ ತರ ಕಾಣ್ತಾ ಇದ್ರು. ಯಾವ ರೀತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಉತ್ತರ ಕುಮಾರ ಯಾವ ರೀತಿಯಲ್ಲಿ ಕಾಣ್ತಾ ಇದ್ರು, ಈ ಯುದ್ಧ ಭೂಮಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಉತ್ತರ ಕುಮಾರ್ ತರ ನನಗೆ ಕಾಣ್ತಾ ಇದ್ರು. ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಒಂದು ಶಕುನಿದ್ದಂತೆ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಶಕುನಿದ್ದಂತೆ. ಕಾಂಗ್ರೆಸ್ಸಲ್ಲಿ ಇವತ್ತು ಬೆಂಕಿ ಹಚ್ಚುವಂತ ಕೆಲಸ ಸಿದ್ದರಾಮಯ್ಯರು ಮಾಡ್ತಾ ಇದಾರ. 2022ನೇ ಸಾಲಿನ ಒಳನಾಡು ಮೀನು ಉತ್ಪಾದಕರ ಸಮಾವೇಶನ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮಾವೇಶಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆಯನ್ನ ನೀಡಿದರು. ಈ ಬಾರಿ ಮೀನುಗಾರಿಕೆ ಇಲಾಖೆ ಫ್ರೀಡಂ ಆಪ್ ಸಹಯೋಗದಲ್ಲಿ ಸಮಾವೇಶವನ್ನ ನಡೆಸ್ತಾ ಇದೆ. ಸಮಾವೇಶದಲ್ಲಿ ಮೀನುಗಾರಿಕೆ ಸಚಿವ ಎಸ್ ಅಂಗಾರ, ಸಚಿವ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಮಾವೇಶಕ್ಕೆ ಚಾಲನೆ ನೀಡಿದ ಬಳಿಕ ಸಿಎಂ ಬೊಮ್ಮಾಯಿ ಹಾಗೇನೆ ಸಚಿವರು ಸ್ಟಾಲ್ಗಳಲ್ಲಿ ಮೀನು ಆಹಾರ, ಮೀನು ಕೃಷಿ ಪರಿಕರಗಳನ್ನು ವೀಕ್ಷಣೆ ಮಾಡಿದರು. ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾರಂಭಕ್ಕೆ ತಾವೆಲ್ಲ ಸೇರಿರುವುದು ನೋಡಿದರೆ ಮಲೆನಾಡು ಮೀನುಗಾರಿಕೆಯಲ್ಲಿ ಒಟ್ಟಾರೆ ಮೀನುಗಾರಿಕೆಯಲ್ಲಿ ತಮಗಿರುವಂಥ ಆಸಕ್ತಿ ತೋರಿಸ್ತಾರೆ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಮಲೆನಾಡು ಮೀನು ಉತ್ಪಾದಕರ ಸಮಾವೇಶವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಮನುಷ್ಯನ ಬದುಕಿನಲ್ಲಿ, ಮನುಷ್ಯನ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ಆಹಾರ ವಹಿಸ್ತದೆ. ಯಾವ ರೀತಿ ಆಹಾರವನ್ನು ನಾವು ಸೇವಿಸ್ತೇವೋ ಆ ರೀತಿ ನಮ್ಮ ಆರೋಗ್ಯ ಮತ್ತು ದೇಹ ಕೂಡ ಇರ್ತದೆ. ಆರೋಗ್ಯಕರವಾಗಿರುವಂಥ ಆಹಾರವನ್ನು ಸೇವಿಸೋದು ಬಹಳ ಮುಖ್ಯ. ಮೀನು ಹಿಡಿಯೋದ್ರಿಂದ ಪ್ರಾರಂಭವಾಗಿ ಮೀನು ಸಾಕೋದ್ರಿಂದ ಮುಂದೆ ಬಂದು ಮೀನಿನ ಆಹಾರ ಉತ್ಪಾದನೆಯನ್ನು ಮಾಡಿ, ಮೀನನ್ನು ಸ್ಟೋರ್ ಮಾಡಿ, ಮೀನನ್ನು ಟ್ರಾನ್ಸ್ಪೋರ್ಟ್ ಮಾಡಿ, ಮೀನನ್ನು ಮಾರಿ ಬಹಳ ದೊಡ್ಡ ಚಟುವಟಿಕೆಗಳು ಮೀನುಗಾರಿಕೆಯಲ್ಲಿದೆ. ಒಂದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಾಗಾರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಫ್ರೀಡಂ ಆ್ಯಪಿನ ಸಹಯೋಗದಲ್ಲಿ ನಡೆಯುತ್ತಿರುವಂಥ ಒಂದು ಕಾರ್ಯಕ್ರಮ. ಆ ರೈತರಿಗೆ ಸರ್ಕಾರದಿಂದ ಸಿಗುವಂಥ ಏನೇನು ಯೋಜನೆಗಳಿದೆ, ಆ ಯೋಜನೆಯ ಮಹತ್ವಗಳು ಏನಿದೆ, ಆ ಯೋಜನೆಗಳ ಮಹತ್ವದ ಮೂಲಕ ಆ ರೈತರನ್ನು ಹೇಗೆ ಆ ಮೀನು ಕೃಷಿಗೆ ತೊಡಗಿಸಿಕೊಳ್ಳಬೇಕು, ಆ ದಿಕ್ಕಿನಿಂದ ಈ ಒಂದು ಕಾರ್ಯಾಗಾರ ಆಗಿದೆ. ರೈತರು ಕೂಡ ಅವರ ಶ್ರಮವನ್ನು ಹಾಕಬೇಕು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರ ಒಂದು ಶ್ರಮ ಕೂಡ ಇರಬೇಕು. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಈ ಒಂದು ಸಮಾವೇಶ ನಡೆದಿದೆ. ತುಂಬ ಸಂತೋಷ. ಇನ್ನು ಇದೇ ಮೀನು ಉತ್ಪಾದಕರ ಸಮಾವೇಶದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಸಿಎಂ ಬೊಮ್ಮಾಯಿ ಎಚ್ಚರಿಕೆ ನೀಡಿದಂತ ಪ್ರಸಂಗ ನಡೆಯಿತು. ಸಿಎಂ ಬೊಮ್ಮಾಯಿ ಭಾಷಣದ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದವರ ಜೊತೆ ಬಿಸಿ ನಾಗೇಶ್ ಮಾತಾಡ್ತಾ ಇದ್ರು. ನಾಗೇಶ್, ನೀನು ಮಾತಾಡೋದಾದ್ರೆ ಹೊರಗಡೆ ಹೋಗಿ ಮಾತಾಡಬಹುದು, ನಾನು 5 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ ಅಂತ ಸಿಎಂ ಗರಂ ಆದ್ರು.
ಬಳಿಕ ಎಚ್ಚೆತ್ತುಕೊಂಡು ಬಿಸಿ ನಾಗೇಶ್ ಮಾತನಾಡೋದನ್ನ ನಿಲ್ಲಿಸಿದರು. ನಾಗೇಶ್, ನೀನು ಮಾತಾಡೋದಿದ್ರೆ ಹೊರಗಡೆ ಕರ್ಕೊಂಡು ಮಾತಾಡ್ಬೋದು. ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ. ಮಂಡ್ಯದ ಅಂಬಿಗರ ಹಳ್ಳಿಯಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಸಂಭ್ರಮ ಮನೆ ಮಾಡಿದೆ. ಇವತ್ತು ಕುಂಭಮೇಳದ ಸಮಾರೋಪ ಸಮಾರಂಭ ನಡೀತಾ ಇದ್ದು ಸಿಎಂ ಬಸವರಾಜ ಬೊಮ್ಮಾಯಿ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಇದಕ್ಕೂ ಮುನ್ನ ಮಂಡ್ಯ ಜಿಲ್ಲೆಯ ಅಂಬಿಗರ ಹಳ್ಳಿ ಬಳಿ ಇರುವಂತಹ ತ್ರಿವೇಣಿ ಸಂಗಮದಲ್ಲಿ ಮಲೈ ಮಹದೇಶ್ವರ ಮಹಾ ಕುಂಭಮೇಳದ ಪೂರ್ಣಾಹುತಿ ಕಳಸ ವಿಸರ್ಜನೆಯ ಧಾರ್ಮಿಕ ವಿಧಿವಿಧಾನ ನೆರವೇರಿತು. ತ್ರಿವೇಣಿ ಸಂಗಮದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಇದ್ರು. ಸ್ನಾನಘಟ್ಟದಲ್ಲಿ ಕಳಸ ವಿಸರ್ಜನೆ ಮಾಡಿದ ನಂತರ ಕಳಸದ ಶ್ರೀಗಳು ತ್ರಿವೇಣಿ ಸಂಗಮದಲ್ಲಿ ನದಿ ನೀರು ಪ್ರೋಕ್ಷಣೆ ಮಾಡಿದರು. ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಭಾಗವಾಗಿ ರಾಯಚೂರು ಜಿಲ್ಲೆಯ ಅರಕೇರಾದಲ್ಲಿ ಆರ್ ಅಶೋಕ್ ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ. ಕಂದಾಯ ಸಚಿವರೇ ಖುದ್ದಾಗಿ ಗ್ರಾಮಕ್ಕೆ ಆಗಮಿಸಿದಂತಹ ಹಿನ್ನೆಲೆಯಲ್ಲಿ ಅರಕೇರಾದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇವತ್ತು ಬೆಳಗ್ಗೆ ಸಚಿವ ಆರ್ ಅಶೋಕ್ ದಲಿತರ ಮನೆಯಲ್ಲಿ ಟಿಫಿನ್ ಮಾಡಿದ್ರು. ಬಿಸಿ ಜೋಳದ ರೊಟ್ಟಿ ಜೊತೆ ಒಗ್ಗರಣೆ ಬಜ್ಜಿ ಸೇರಿಸಿದರು. ಮಡಿಕೇರಿ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿ ಹಿಂದೂಗಳ ನರಮೇಧ ಮಾಡಬೇಕು ಎಂಬ ಆಡಿಯೋ ವೈರಲ್ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ ನಗರ ಪೊಲೀಸರು ಇಬ್ಬರ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಮಡಿಕೇರಿ ನಗರಸಭಾ ಸದಸ್ಯ ಮುಸ್ತಫಾ ಹಾಗೇನೆ ಬೆಟ್ಟಗೇರಿ ಅಬ್ದುಲ್ಲಾ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದ್ದು ಇಬ್ಬರನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಇನ್ನು 3 ದಿನ ರಾಜ್ಯದಲ್ಲಿ ಮಳೆ ಅಬ್ಬರಿಸಲಿದ್ದು ಬೆಂಗಳೂರಿಗೂ ಮಳೆ ಬಿಸಿ ತಟ್ಟಲಿದೆ. ಕರಾವಳಿ ಸೇರಿದಂತೆ 18ರಿಂದ 20 ಜಿಲ್ಲೆಗಳಲ್ಲಿ 3 ದಿನ ಮಳೆಯಾಗಲಿದ್ದು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವಂತ ನಿರೀಕ್ಷೆ. ಇನ್ನು ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಮತ್ತೆ ಅವಾಂತರ ಆಗಿದೆ. ರಸ್ತೆ ತುಂಬಾ ನೀರು ನಿಂತು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಸೇರಿದಂತೆ ಹಲವೆಡೆ ಮಳೆಯಿಂದ ಭಾರೀ ಬೆಳೆ ನಷ್ಟವಾಗಿದೆ. ಹಲವೆಡೆ ಕೆರೆಗಳು ತುಂಬಿ ಅಪಾರ ಬೆಳೆ ಹಾನಿಯಾಗಿದೆ. ಚನ್ನಪಟ್ಟಣದ ಹೊಂಗನೂರು ಕೆರೆ ಕೋಡಿ ಬಿದ್ದಿದ್ದು ಕೋಡಿಯಲ್ಲಿ ದಿನಸಿ ಲಾರಿ ಸಿಲುಕಿತ್ತು. ಹೌದು, ಬೆಳಗಿನ ಜಾವ ಪ್ರಯಾಣಿಸಲು ಹೋಗಿದ್ರಿಂದ ಲಾರಿ ಸಿಲುಕಿತ್ತು. ಸುದ್ದಿ ತಿಳಿದು ಸ್ಥಳದಲ್ಲಿ ಸಾವಿರಾರು ಜನ ಜಮಾವಣೆಗೊಂಡರು. ಬಳಿಕ ಬೇರೊಂದು ಲಾರಿಗೆ ದಿನಸಿ ಮೂಟೆಗಳನ್ನು ಶಿಫ್ಟ್ ಮಾಡಲಾಯಿತು. ಭಾರ ಕಡಿಮೆಯಾದ ಬಳಿಕ ಹೊಂಗನೂರು ಕೆರೆಯಿಂದ ಲಾರಿಯನ್ನ ಹೊರಗಡೆ ತೆಗೆಯಲಾಯಿತು. ಇನ್ನು ರಾಮನಗರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಮಳೆಯಿಂದ ಅರ್ಕಾವತಿ ನದಿ ಭೋರ್ಗರಿದು ಹರಿತಾ ಇದೆ. ಅರ್ಕೇಶ್ವರ ಕಾಲೋನಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ಸಾಮಗ್ರಿಗಳು ನೀರ್ಪಾಲಾಗಿದೆ. ಚನ್ನಪಟ್ಟಣದ ನೀಲಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಶಾಲೆ ಜಲಾವೃತ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು ಸಿಡಿಲು ಬಡಿದು ಮಹಿಳೆಗೆ ಗಾಯ ಆಗಿದೆ. ರಾಮೇಗೌಡನ ಹಳ್ಳಿಯ ಜಡೆ ಮಾದಮ್ಮಗೆ ಸಿಡಿಲು ಬಡಿದಿದ್ದು ಅಸ್ವಸ್ಥಗೊಂಡಂತ ಮಹಿಳೆಯನ್ನ ಚಿಕಿತ್ಸೆಗಾಗಿ ಕೊಳ್ಳೇಗಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳೆದ 1 ವಾರದಿಂದ ಬಿಟ್ಟು ಬಿಡದೆ ಸುರಿತಿರುವಂತಹ ಭಾರೀ ಮಳೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಒಂದೇ ಗ್ರಾಮದಲ್ಲಿ 30ರಿಂದ 40 ಎಕರೆ ಬೆಳೆ ನಷ್ಟವಾಗಿದೆ. ಪ್ರಮುಖವಾಗಿ ಜೋಳ, ರಾಗಿ, ಹೂ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಇದರ ಜೊತೆಗೆ ಟೊಮ್ಯಾಟೊ ಬೆಳೆ ಗಿಡದಲ್ಲೇ ಕೊಳಿತಾ ಇದೆ. ಇನ್ನು ಕಲಬುರಗಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ನಿನ್ನೆ ಸಂಜೆಯಿಂದ ಸುರಿದ ಮಳೆಗೆ ಹೊನ್ನಕಿರಣಗಿ ಗ್ರಾಮದ ಜನರು ಪರದಾಟವನ್ನ ಪಡ್ತಾ ಇದ್ದಾರೆ. ಜನತಾ ಕಾಲೋನಿಗೆ ಹೋಗೋ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಊರ ದೇವತೆ ಮರಗಮ್ಮನ ದೇವಸ್ಥಾನಕ್ಕೆ ಹೋಗೋಕಾಗದೆ ಭಕ್ತರು ಪರದಾಟವನ್ನ ಪಡ್ತಾ ಇದ್ದಾರೆ. ಜನರು ತುಂಬಿ ಹರಿತಿರುವಂತಹ ಹಳ್ಳ ದಾಟ್ತಾ ಇದ್ದಾರೆ. ಮಂಗಳೂರು ಪೊಲೀಸರು ಮಧ್ಯರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸೂರತ್ಕಲ್ ಆಸುಪಾಸಿನ 100ಕ್ಕೂ ಹೆಚ್ಚು ಪ್ರಮುಖ ನಾಯಕರ ಮನೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸೂರತ್ಕಲ್ ಅಕ್ರಮ ಟೋಲ್ ಗೇಟ್ ತೆರವಿಗಾಗಿ ಹೋರಾಟ ಕೈಬಿಡುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಸೇರಿದಂತೆ ಹಲವರ ಮನೆ ಹುಕ್ಕಿದ ಪೊಲೀಸರು 2 ಲಕ್ಷ ಬಾಂಡ್, ಸರ್ಕಾರಿ ಅಧಿಕಾರಿ ಜಾಮೀನು, ಮುಚ್ಚಳಿಕೆ ಬರೆದುಕೊಡುವುದಕ್ಕೆ ತಾಕೀತನ್ನು ಮಾಡಿದ್ದಾರೆ. ಅಕ್ಟೋಬರ್ 18ರಂದು ಸೂರತ್ಕಲ್ ಟೋಲ್ ಗೇಟ್ ತೆರವಿಗಾಗಿ ನಿರ್ಣಾಯಕ ಹೋರಾಟ ನಡೆಯಲಿದ್ದು ಹೋರಾಟ ಹತ್ತಿಕ್ಕಲು ಪೊಲೀಸರು ಬಲ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿ ಯೋಜನಾ ಪ್ರದೇಶಕ್ಕೆ ಬಂದ ಖಾಸಗಿ ವಾಹನದ ಪಾಸ್ ಕೇಳಿದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಪಿಎಸ್ಐ ಹಲ್ಲೆ ಮಾಡಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಪಿಎಸ್ಐ ವಾಹನ ಖಾಸಗಿ ವಾಹನದ ಜೊತೆಗೆ ಬಂದಿದ್ದು ಆಗ ಮಾಜಿ ಸೈನಿಕನೂ ಆಗಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕಾರ್ಗಿಲ್ ಪಿಎಸ್ಐ ತಿರುಮಲೇಶ್
ಹಲ್ಲೆಯನ್ನ ಮಾಡಿದಾರಂತೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಹೇಳ್ಬಿಡಿ ಸರ್, ನೀವು ಹೇಳ್ಬಿಡಿ, ನಾ ಇದೇ ತಗೊಂಡೋಗಿ ತೋರಿಸ್ಬಿಡಿ. ಆಯ್ತು ತಗೋ. ಪೊಲೀಸ್ನವ್ರು ಬಂದರೆ ಪಾಸ್ ತಗೊಂಡು ಬರ್ಬೇಕಾ ನಿಮ್ಮ ಹತ್ರ? ನಾನು ಡ್ಯೂಟಿ ಮೇಲೆ ಬಂದರೆ ಪಾಸ್ ಕೇಳಬೇಕಾ? ಯಾರಿಗೆ ಕೇಳ್ಬೇಕು ಪಾಸು? ಯಾವನಿಗೆ ಕೇಳ್ಬೇಕು ಪಾಸು? ಹಾಂ, ನಾಳೆ ಇಲ್ಲಿ ಏನಾದರೂ ಅನಾಹುತ ಆದರೆ ಯಾವನು ಬರ್ಬೇಕು ಇಲ್ಲಿಗೆ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವನಾದರೂ ಯೂನಿಫಾರ್ಮಲ್ಲಿ ಬಂದಾಗ ನಿಲ್ಲಿಸ್ಬಿಟ್ರೆ ಇದೆಲ್ಲ ಮತ್ತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಒಬ್ಬೊಬ್ಬಂದು. ತೋರಿಸಿದ್ದೀನಿ ತಗೊಂಡೋಗಿ, ಯಾರಿಗೆ ಹೇಳ್ತೀವಿ ಅವ್ರಿಗೆ. ಇಲ್ಲ ಆದೇಶ ಪ್ರತಿ ಇದ್ರೆ ಕೊಡು, ಪೊಲೀಸರು ಒಳಗೆ ಬರಬಾರ್ದು ಅಂತೇಳಿ ಯಾವನು ಬರಲ್ಲ ನಾವು. ಸಾಕಾ? ಇದನ್ನು ಹೋಗಿ ತೋರಿಸು. ಸರ್ಕಾರಿ ಆಂಬ್ಯುಲೆನ್ಸ್ ಚಾಲಕ ಹಣ ವಸೂಲಿ ಮಾಡಿದ್ದಾನೆ ಅಂತ ರೋಗಿ ಕುಟುಂಬದವರು ಆರೋಪಿಸಿರುವಂತಹ ಘಟನೆ ಕಾರವಾರದಲ್ಲಿ ನಡೆದಿದೆ. ಅಕ್ಟೋಬರ್ 13ರಂದು ಲಕ್ಷ್ಮಣ ಸ್ವಾಮಿ ಅನ್ನೋರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರನ್ನ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆತರಲಾಗಿತ್ತು. 3,000 ಪಡೆಯೋ ಬದಲು 7,000 ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾನಂತೆ. ಆದ್ದರಿಂದ ಕೆರಳಿದ ಕುಟುಂಬಸ್ಥರು ಆಂಬ್ಯುಲೆನ್ಸ್ ಚಾಲಕ ಸಚಿನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದರೂ ಬಿಡದ ಸಚಿನ್ 7,000 ರೂಪಾಯಿ ಪಡ್ಕೊಂಡಿದ್ದಾನೆ. ಕೋಲಾರದ ಬಲಮಂದೆ ಸರ್ಕಾರಿ ಪಶು ಆಸ್ಪತ್ರೆಯಲ್ಲಿ ನಿವೃತ್ತ ವೈದ್ಯ ಹಣ ವಸೂಲಿಯನ್ನ ಮಾಡ್ತಾ ಇದ್ದಾನಂತೆ. ಚರ್ಮಗಂಟು ರೋಗ ಬಾಧಿಸ್ತಾ ಇರುವಂತಹ ಹಸುಗಳಿಗೆ ಚಿಕಿತ್ಸೆ ಕೊಟ್ಟು ಒಬ್ಬೊಬ್ಬರಿಂದ 200 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರಂತೆ. ಸಿಬ್ಬಂದಿ ಕೊರತೆ ಹಿನ್ನೆಲೆಯಲ್ಲಿ ಪಶು ಆಸ್ಪತ್ರೆಯಲ್ಲಿ ಸಹಾಯಕ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿರುವಂತಹ ನಾರಾಯಣ ಸ್ವಾಮಿ, ನಾನು ಸರ್ಕಾರಿ ವೈದ್ಯನಲ್ಲ, ದುಡ್ಡಿಲ್ಲದೆ ಕೆಲಸ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದಾರಂತೆ. ಬೆಳಗಾವಿ ಜಿಲ್ಲೆಯ ಹೊಸೂರು ಗ್ರಾಮಸ್ಥರು ಮೊಸಳೆ ಸೆರೆ ಹಿಡಿದಿದ್ದಾರೆ. ದೇವೇಂದ್ರ ಜಾಧವ್ ಎಂಬ ರೈತನ ಜಮೀನಿನಲ್ಲಿ ಅವಿತು ಕುಳಿತಿದ್ದ ಮೊಸಳೆಯನ್ನ ಸೆರೆ ಹಿಡಿದ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಅದನ್ನು ಒಪ್ಪಿಸಿದ್ದಾರೆ. 4 ದಿನಗಳಿಂದ ಗ್ರಾಮದ ಜಮೀನಿನಲ್ಲಿದ್ದ ಮೊಸಳೆ ಇವತ್ತು ಬೆಳಗ್ಗೆ ನಾಯಿಯನ್ನ ತಿಂದಿತಂತೆ. ಜೀವಂತ ಹಾವನ್ನ ಕೈಯಲ್ಲಿ ಹಿಡಿದು ಪ್ರದರ್ಶನ ಮಾಡಿದ್ದಕ್ಕೆ ಈಶಾ ಫೌಂಡೇಶನ್ ಸಂಸ್ಥಾಪಕ ಜಗಿ ವಾಸುದೇವ್ ವಿರುದ್ಧ ಅರಣ್ಯಾಧಿಕಾರಿಗೆ ದೂರನ್ನು ನೀಡಲಾಗಿದೆ. ಇತ್ತೀಚೆಗೆ ನಡೆದಂತ ನಾಗಮಂಟಪ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಜಗಿ ವಾಸುದೇವ್ ಜೀವಂತ ಹಾವನ್ನ ಹಿಡಿದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರು. ಈ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆಯಾಗಿದೆ. ಆದ್ದರಿಂದ ಅರಣ್ಯಾಧಿಕಾರಿಗೆ ದೂರನ್ನ ನೀಡಲಾಗಿದೆ. ಕೇರಳದಲ್ಲಿ ವಾಮಾಚಾರಕ್ಕಾಗಿ ಮಹಿಳೆಯರನ್ನ ಬಲಿ ಕೊಟ್ಟ ಪ್ರಕರಣದ ಸ್ಫೋಟಕ ವಿಚಾರ ಹೊರಬೀಳ್ತಾ ಇವೆ. ಆರೋಪಿಗಳು ಮಾನವ ಶವದ ಮಾಂಸವನ್ನ ತಿಂದಿದ್ರು. ಇದೀಗ ಆರೋಪಿಗಳು ತಮ್ಮ ಮನೆಯ ಫ್ರಿಡ್ಜ್ನಲ್ಲಿ ಮಾನವ ಶವದ ಮಾಂಸ ಇಟ್ಟಿದ್ರು ಅನ್ನೋ ಕುರುಹು ಸಿಕ್ಕಿದೆ. ಅಲ್ಲದೆ ಆರೋಪಿ ಲೈಲಾ ಹೊರತುಪಡಿಸಿ ಉಳಿದ ಆರೋಪಿಗಳು ಮಾಂಸ ತಿಂದಿರೋದಾಗಿ ಮತ್ತು ಮಾಂಸವನ್ನ ಕುಕ್ಕರ್ನಲ್ಲಿ ಬೇಯಿಸಿರೋದಾಗಿ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾರೆ. ನರಬಲಿ ಮಾಡಿದರೆ ಅಪಾರ ಸಂಪತ್ತು ಪಡೆಯಬಹುದು ಎಂಬ ಶಫಿಯ ಮಾತನ್ನು ನಂಬಿದ ಆರೋಪಿ ದಂಪತಿ ಆತನಿಗೆ 1.5 ಲಕ್ಷ ಹಣ ಕೂಡ ಕೊಟ್ಟಿದ್ದಾರೆ. ಗುಂಟೂರಿನ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಮುಸ್ಲಿಮರು 40 ವರ್ಷ ಹಳೆಯ ನಾಗ ದೇವಸ್ಥಾನವೊಂದು ಒಡೆದು ಹಾಕಿದ್ದಾರೆ. ಹೌದು, ಗುಂಟೂರಿನ 17ನೇ ವಾರ್ಡ್ನಲ್ಲಿರುವಂತಹ ಪ್ರಸಿದ್ಧ ನಾಗ ದೇವಸ್ಥಾನದ ದ್ವಾರ ಬಾಗಿಲನ್ನ ಮುಸ್ಲಿಂ ವ್ಯಕ್ತಿ ಒಡೆದು ಹಾಕ್ತಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಭಾರತೀಯ ಸೈನಿಕರ ಪರಾಕ್ರಮ ಸಾಮಾನ್ಯದಲ್ಲ, ಅದಕ್ಕೆ ಸಾಕ್ಷಿಯಾಗಿರುವಂತಹ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಭಾರತದ ಸ್ನೈಪರ್ ತನ್ನ ಪಾಡಿಗೆ ತಾನು ಗುರಿ ಇಟ್ಟು ಮಲಗಿದ್ದ. ಅದೇ ಸಮಯಕ್ಕೆ ಬಂದ ಹಾವೊಂದು ಯೋಧನ ಮೈ ಮೇಲೆ ಹರಿದಾಡಿದೆ. ಅಷ್ಟೇ ಅಲ್ಲ, ಗನ್ನ ನಳಿಕೆ ಮೇಲೆ ಓಡಾಡಿದೆ. ಆದರೂ ಯೋಧ ಸ್ವಲ್ಪವೂ ಅಲುಗಾಡಿಲ್ಲ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಚಟ್ನಳ್ಳಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಿನ್ನೆ ಚಟ್ನಳ್ಳಿ ಗ್ರಾಮದ ಪೂಜಾರಿಯೊಬ್ಬರು ಬನ್ನಿ ಮರಕ್ಕೆ ಕಟ್ಟಿದ ತೆಂಗಿನಕಾಯಿಗೆ 2 ಸುತ್ತು ಗುಂಡು ಹಾರಿಸಿ ಹಬ್ಬವನ್ನು ಆಚರಿಸಿದ್ದಾರೆ. ಬನ್ನಿ ಮುಡಿಯುವ ವೇಳೆ 2 ಸುತ್ತು ಗುಂಡನ್ನು ಹಾರಿಸಲಾಗಿದ್ದು ವಿಡಿಯೋ ವೈರಲ್ ಆಗಿದೆ. ಗಂಧದ ಗುಡಿ ರಿಲೀಸ್ಗೂ ಮುನ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ರೈಡ್ ಫಾರ್ ಅಪ್ಪು ಹೆಸರಲ್ಲಿ ಬೈಕ್ ರೈಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಮಲೇಶ್ವರದಿಂದ ಚಿಕ್ಕಬಳ್ಳಾಪುರದ ಅವಳ ಬೆಟ್ಟದವರೆಗೂ ಬೈಕ್ ರೈಡ್ ಸಾಗಿತು. ಬಾಲಿವುಡ್ ಸ್ಟಾರ್ ಪೃಥ್ವಿರಾಜ್ ಸುಕುಮಾರನ್ ಬರ್ಡೇಗೆ ಸಲಾರ್ ಬಳಗ ಸರ್ಪ್ರೈಸ್ ಕೊಟ್ಟಿದೆ. ಸಲಾರ್ ಚಿತ್ರದ ಪೃಥ್ವಿರಾಜ್ ಖಡಕ್ ಲುಕ್ ರಿವೀಲ್ ಮಾಡುವ ಮೂಲಕ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಟಿ20 ವಿಶ್ವಕಪ್ ಅಚ್ಚರಿಯ ಫಲಿತಾಂಶದೊಂದಿಗೆ ಆರಂಭವಾಗಿದೆ. ಮಾಜಿ ಟಿ20 ವಿಶ್ವ ಚಾಂಪಿಯನ್ ಶ್ರೀಲಂಕಾವನ್ನ ಕ್ರಿಕೆಟ್ ಶಿಶು ನಮೀಬಿಯಾ ಬಗ್ಗು ಬಡಿದಿದೆ. ಅರ್ಹತಾ ಸುತ್ತಿನ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾವನ್ನ 56 ರನ್ಗಳಿಂದ ನಮೀಬಿಯಾ ಸೋಲಿಸಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.